ದರ್ಶನ್ ಅವರ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ಪಬ್ಲಿಕ್ ಟಿವಿಯಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. 10 ದಿನ, ಇವತ್ತು 11ನೇ ದಿನ. 11 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆಯಾ ಅಂದರೆ ಬಿಪಿಯಲ್ಲಿ ಸ್ವಲ್ಪ ಏರುಪೇರಾಗಿದೆ ಅನ್ನುವಂತಹ ಮಾಹಿತಿ. ದರ್ಶನ್ ಮೆಡಿಕಲ್ ಎಕ್ಸಾಮಿನೇಷನ್ನ ವರದಿ ಔಟ್ ಆಗಿದೆ. ಹಂಗೆ ನೋಡೋದಾದರೆ ಎವ್ರಿ ಡೇ BP ಶುಗರ್ ಎಲ್ಲ ಚೆಕ್ ಮಾಡ್ತಲೇ ಇರ್ತಾರೆ ಈ ರೀತಿ ಕಸ್ಟಡಿಯಲ್ಲಿ ಇಟ್ಕೊಂಡಿರುವಂಥವ್ರಿಗೆ. ಇದೀಗ ಅವರ ತೂಕದಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಸಾಮಾನ್ಯ. ಅದು ವರ್ಕೌಟ್ ಅದು ಇದು ಅಂದ್ಕೊಂಡು ಡಯಟ್ ಮೇಂಟೈನ್ ಮಾಡ್ತಾ ಇದ್ದವರು ಇಲ್ಲಿಗೆ ಬರ್ತಿದ್ದಂತೆ ಅವ್ರು ಕೊಟ್ಟಿದ್ದನ್ನು ತಿನ್ನಬೇಕು, ಬೇಜಾರಾದರೆ ಅದನ್ನು ಬಿಡಬೇಕು, ಈ ರೀತಿಯ ವಿಚಾರ ಇದ್ದಾಗ 10 ದಿನಗಳು ಹುಡುಗಾಟದ ಮಾತಲ್ಲ, ಡೆಫಿನೆಟ್ಲಿ ವೆಯ್ಟಲ್ಲೂ ಕೂಡ ವೇರಿಯೇಷನ್ಸ್ ಆಗಿರುತ್ತೆ. ಹಾಗೆ BPಯಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಅಂತ ಮಾಹಿತಿ ಸದ್ಯ ಸಿಗ್ತಾ ಇದೆ. ಇವತ್ತು 11ನೇ ದಿನ, ಇನ್ನೂ 2 ದಿನಗಳ ಕಾಲ ಇವತ್ತು ಮತ್ತು ನಾಳೆ ಪೊಲೀಸರ ಕಸ್ಟಡಿಯಲ್ಲೇ ಇರಬೇಕಾಗುತ್ತೆ. ಎವ್ರಿ ಡೇ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳಿಗೆ ಪೊಲೀಸರು ಮೆಡಿಕಲ್ ಎಕ್ಸಾಮಿನೇಷನ್ನ ಮಾಡಿಸ್ಲೇಬೇಕಾಗುತ್ತೆ. ದಿನಾ ಹೋಗಿ ಏನೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಡಾಕ್ಟರ್ಸ್ಗಳೇ ಇರ್ತಾರೆ. ಇದೀಗ BP 134 86 mm ಇದೆಯಂತೆ, ತೂಕ 107 ಇದೆ. ಅಂದರೆ ಇದು ದರ್ಶನ್ ಅರೆಸ್ಟ್ ಆಗಿದ್ದ ದಿನ ಇರೋದು. 107 kg ಇದ್ರು ಯಾವಾಗ ಅರೆಸ್ಟ್ ಆಗಿದ್ದ ದಿನ. 12ನೇ ತಾರೀಕು ಏನಾಯ್ತಪ್ಪ ಅಂತ ಹೇಳಿದ್ರೆ BP 160 ಇತ್ತು, ತೂಕ 107 kgನೇ ಇತ್ತು. ಅವತ್ತು ಏನೋ ತೀರಾ ಬದಲಾವಣೆ ಆಗಿಲ್ಲ. ಬಟ್ ಈಗ ಸುದೀರ್ಘ ದಿನಗಳನ್ನು ಕಳೆದ ನಂತರ ಸ್ವಲ್ಪ ಬದಲಾವಣೆ ಆಗಿದೆ. 13ನೇ ತಾರೀಕು ಅದನ್ನೇ ಹೇಳಿದ್ದು, ಎವ್ರಿ ಡೇ ಚೆಕ್ ಮಾಡ್ತಾರೆ, ಯಾವುದೋ ತಿಂಗಳಿಗೋ ಒಂದ್ಸಲಕ್ಕೋ 2 ತಿಂಗಳಿಗೋ ಅಲ್ಲ. 14ನೇ ತಾರೀಕು ಕೂಡ 14ನೇ ತಾರೀಕು ನೋಡೋ ಅಷ್ಟೊತ್ತಿಗೆ 4 ದಿನಕ್ಕೆ 1 kg ಕಡಿಮೆ ಆಗಿಬಿಟ್ಟಿತ್ತು ತೂಕ, 106 kgಗೆ ಇಳಿದಿದ್ದಾರೆ. ಮತ್ತು 15ನೇ ತಾರೀಕು ಅಗೇನ್ 107 kg. ಅಂದರೆ ಸ್ವಲ್ಪ ಏನೋ ವೇರಿಯೇಷನ್ಸ್ ಆಗಿರುತ್ತೆ. ಡಿಜಿಟಲ್ ವೆಯ್ಟ್ ಚೆಕಿಂಗ್ ಮಷಿನ್ ಈಗ ಆಲ್ಮೋಸ್ಟ್ ಹಾಸ್ಪಿಟಲ್ಗಳಲ್ಲಿ ಬಳಕೆ ಮಾಡೋದ್ರಿಂದ ಈ ಗ್ರಾಮ್ಸಲ್ಲಿ 1 kgಯಲ್ಲಿ ವೇರಿಯೇಷನ್ಸ್ ಅದು ವೆರಿ ಕಾಮನ್ ಅದು. ಹಾಗಾಗಿ 15ನೇ ತಾರೀಕು ಚೆಕ್ ಮಾಡಿದಾಗಲೂ ಕೂಡ 107 kgನೇ ಇದೆ. BP 170 ಇತ್ತು. BPಯಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ ಅಂತ ಈಗ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ.